ಟಾಯ್ಲೆಟ್ ಸೀಟ್ ಹಂಗಂದ್ರೆ ಏನು? ಮೋಸ್ಟ್ ಆಫ್ ದ ಟೈಮ್ಸ್ ಮೆನ್ಸ್ ತನ್ನ ಫೀಮೇಲ್ ಪಾರ್ಟ್ನರ್ಸ್ಗೆ ಸೆಕ್ಷುಯಲಿ ಏನು ಬೇಕಾಗಿದೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಹೇಗೆ ಬಾತ್ರೂಮ್ಗೆ ಹೋಗಿ ಅಲ್ಲಿ ಅವರ ಕೆಲಸ ಏನೋ ಅದನ್ನ ಮಾಡಿ ಬಂದುಬಿಡ್ತಾರೋ ಅದೇ ರೀತಿಯೇ ವಿಮೆನ್ಸ್ನೂ ಒಂದು ಟಾಯ್ಲೆಟ್ ಸೀಟ್ನ ಥರ ಯೂಸ್ ಮಾಡ್ತಿದ್ದಾರೆ ಅಂತ ಟಾಯ್ಲೆಟ್ ಸೀಟ್ ಅನ್ನೋ ಈ ಬುಕ್ನ ಇಂಗ್ಲೀಷಲ್ಲಿ ಲತಾ ಅನ್ನೋರು ಬರೆದಿದ್ದಾರೆ. ಮೆನ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸೆಕ್ಸ್. ಈ ವಿಡಿಯೋ ಯಾರಿಗೆ ಅಂದರೆ, ಚಿಕ್ಕ ವಯಸ್ಸಿಂದ ನಮಗೆಲ್ಲ ಸೆಕ್ಸ್ ಅನ್ನೋದು ತುಂಬ ತಪ್ಪಾದ ವಿಷಯ ಅನ್ನೋ ಹಾಗೆ ಹೇಳಿಕೊಟ್ಟು ಒಂದು ಪಾಯಿಂಟ್ನ ನಂತರ ಒಂದು ಮ್ಯಾರೇಜ್ ಲೈಫ್ ಅಂತ ಬರೋವಾಗ ಆಗಲಿ ಇಲ್ಲ ಲೈಫ್ ಪಾರ್ಟ್ನರ್ ಅಂತ ನಮಗೆ ಸಿಗೋವಾಗ ಆಗಲಿ ಸೆಕ್ಸ್ ಅನ್ನೋದು ತುಂಬ ಮಹತ್ವವಾದ ವಿಷಯ ಅಂತ ಹೇಳುವಾಗ ಅದರ ಬಗ್ಗೆ ಒಂದು ಮುಖ್ಯವಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ನಮ್ಮೆಲ್ರಿಗೂ ಇರಬೇಕು ಅಂತ ಯಾರು ಅಂದ್ಕೊಳ್ತಿದ್ದಾರೋ ಅವ್ರಿಗೇನೆ ಈ ವಿಡಿಯೋ. ಯಾಕೆ ಸೆಕ್ಸ್ ಬಗ್ಗೆ ಮಾತಾಡಬೇಕು? ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಮಾತಾಡದೇ ಇರೋದೇ ತಾನೇ ಒಳ್ಳೆಯದು. ಅದು ಸೀಕ್ರೆಟ್ ಆಗಿರೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಅದು ಒಬ್ಬ ಒಂಟಿ ಮನುಷ್ಯನಿಗೆ ಆಗ್ತಿರೋ ಪ್ರಾಬ್ಲಮ್ ಅಲ್ಲ, ಇದು ಪ್ರಪಂಚದಾದ್ಯಂತ ಇರೋ ಒಂದು ಪ್ರಾಬ್ಲಮ್ ಆಗಿಯೇ ನೋಡೋಕ್ಕಾಗ್ತಿದೆ. ಓಶೋ ಅವರ ಬುಕ್ಕಲ್ಲಿ ಒಂದನ್ನು ಹೇಳಿರ್ತಾರೆ, ಏನಂದರೆ ಮರಕ್ಕೆ ಸಹ ಚೆನ್ನಾಗಿ ನೀವು ಕೆಳಗೆ ಬಟ್ಟೆ ಕಟ್ಟಿದರೆ ಎಲ್ಲ ಮರಗಳಿಗೆ ಬಟ್ಟೆ ಕಟ್ಟಿಬಿಟ್ರೆ ಆ ಬಟ್ಟೆ ಒಳಗೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಜನಗಳಿಗೆ ಹೆಚ್ಚಾಗಿಯೇ ಇರುತ್ತೆ. ಕಳ್ಳತನದಿಂದ ಆದರೂ ಅದರೊಳಗೆ ಹಾಗೆ ಏನಿದೆ ಅಂತ ನೋಡೋ ಆಸೆ ಇರುತ್ತೆ. ಅದೇ ಆ ಮರನ ನೀವು ಹಾಗೆ ಓಪನ್ ಮಾಡಿ ಬಿಟ್ಬಿಟ್ರೆ ಆ ಮರ ಅಲ್ಲಿ ಇರೋದನ್ನ ಸಹ ನಾವು ನೋಡದೆ ಹೋಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯೇ ಮೇಲ್ ಫಿಮೇಲ್ ಅನ್ನೋ ಜೆಂಡರ್ನ ಇಕ್ಕಿ ಇವರು ಹೀಗೆ ಇರಬೇಕು, ಅವರು ಹೀಗೆ ಇರಬೇಕು, ಈ ವಿಷಯಗಳನ್ನ ಹೈಡ್ ಮಾಡಿನೇ ಇಟ್ಕೊಳ್ಬೇಕು ಅಂತ ಹೇಳೋದ್ರಿಂದ ಉಂಟಾಗೋ ಕ್ಯೂರಿಯಾಸಿಟಿಯಿಂದ ಮೋಸ್ಟ್ ಆಫ್ ದ ಟೈಮ್ ಅದರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ತುಂಬ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಮೀರಿ ಯಾರಾದರೂ ನಮ್ಮನ್ನ ನೋಡಿ ಹೋಗೋ ಸ್ಟುಪಿಡ್ ಅಂತ ಹೇಳಿದ್ರೆ ನಾವು ಏನು ಅಂದ್ಕೊಳ್ತೀವಿ? ಸ್ಟುಪಿಡ್ ಅನ್ನೋದು ಒಂದು ಬ್ಯಾಡ್ ವರ್ಡ್ ಅಂತ ತಾನೇ ಅಂದ್ಕೊಳ್ತೀವಿ. ಅದೇ ರೀತಿಯೇ ಹುಡುಗಿರ ಬಾಡಿ ಪಾರ್ಟ್ಸ್ ಆಗಿರ್ಬೋದು ಇಲ್ಲ ಹುಡುಗರ ಬಾಡಿ ಪಾರ್ಟ್ಸ್ ಆಗಿರ್ಬೋದು ಅದನ್ನ ಒಂದು ಕೆಟ್ಟ ಪದಗಳಾಗಿ ಯೂಸ್ ಮಾಡ್ತಾ ಅದು ನಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆದ ಸೆಕ್ಸ್ ಅನ್ನೋ ಪ್ಲೇಸ್ಗೆ ಬಂದಾಗ ಆ ಒಂದು ಪಾರ್ಟ್ನ ನೋಡೋವಾಗ ನಮಗೆ ಹೇಗೆ ಅದರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಉಂಟಾಗುತ್ತೆ. ಅದರಿಂದಲೇ ತುಂಬ ಜನಗಳಿಗೆ ತನ್ನ ದೇಹದ ಮೇಲೇ ಒಂದು ಪಾಸಿಟಿವ್ ಆದ ಇಮೇಜ್ ಇಲ್ಲ, ನಮ್ಮ ಬಾಡಿ ನಮಗೆ ಇಷ್ಟ ಆಗಿಲ್ಲ ಅನ್ನೋವಾಗ ಇನ್ನೊಬ್ಬರ ಜೊತೆ ಹೇಗೆ ನಾವು ಅದನ್ನ ಶೇರ್ ಮಾಡ್ತೀವಿ? ಅದನ್ನ ಶೇರ್ ಮಾಡೋದ್ರಲ್ಲಿ ಕಂಫರ್ಟಬಲ್ ಆಗಿ ಫೀಲ್ ಆಗಿಲ್ಲ ಅಂದರೆ ಹೇಗೆ ಈ ಸೆಕ್ಸ್ ಅನ್ನೋ ಒಂದು ವಿಷಯನ ಎಂಜಾಯ್ ಮಾಡೋಕ್ಕಾಗುತ್ತೆ? ಅದನ್ನ ಎಂಜಾಯ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಹೇಗೆ ಒಂದು ಮ್ಯಾರೇಜ್ ಲೈಫ್ ಅನ್ನೋದು ಸಕ್ಸಸ್ಫುಲ್ ಆಗಿರುತ್ತೆ?